ಗುರುವೇ ಶರಣು, ಸದ್ಗುರುವೇ ಶರಣು. ವಿಶೇಷವಾಗಿ ಪ್ರಥಮವಾಗಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವ ಗೌಡ ಅವರ ಶರಣಾರವಿಂದರಲ್ಲಿ ಶರಣಾರ್ಥವನ್ನು ತಿಳಿಸುತ್ತಾ, ವಿಶೇಷವಾಗಿ ಈ ಮಾನವರು ನಾವು ನೀವೆಲ್ಲ ಸುಖ ಸಂತೋಷವನ್ನು ಪಡೆಯುವುದಕ್ಕಾಗಿ ಎಲ್ಲ ಕಾರ್ಯಕ್ರಮಗಳು ತಮ್ಮ ಈ ವಿಡಿಯೋಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸರ್ವ ಆತ್ಮಗಳಿಗೆ ಶರಣಾರ್ಥಿಗಳು. ಈ ಜೀವನದೊಳಗೆ ನಾವು ಚೆನ್ನಾಗಿ ಬದುಕಬೇಕಾದರೆ, ಕಷ್ಟ ಸುಖ ಕಳೆದು ಬದುಕಬೇಕಾದರೆ ಮೊದಲು ನಮ್ಮನ್ನು ನಾವು ಚೆನ್ನಾಗಿ ಅರಿತು ಕ್ರಿಯಾಬದ್ಧರಾದರೆ ಸಂಪೂರ್ಣ ಚೆನ್ನಾಗಿ ಎಲ್ಲ ಜನರು ಹೆಂಗೆ ಬದುಕಿದ್ರೆ ಅದರಂತೆ ಬದುಕ್ಬೋದು. ನಾವು ಪ್ರತಿಯೊಬ್ಬರಿಗೆ 3 ಶರೀರಗಳು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರದೊಳಗೆ ಕೆಲಸನೇ ಬೇರೆ, ಸೂಕ್ಷ್ಮ ಕೆಲಸನೇ ಬೇರೆ, ಕಾರಣ ಶರೀರದ ಕೆಲಸನೇ ಬೇರೆ. ಇವಕ್ಕೆಲ್ಲ ನೋಡ್ಕೆ ನಾವು ನಾನು ಕಾರಣ, ಅದಕ್ಕೆ ನಾವ ಕಾರಣ. ಸ್ಥೂಲ ಶರೀರಕ್ಕೆ ಏನು ಬದುಕಚ್ಬೇಕು, ಸೂಕ್ಷ್ಮ ಶರೀರಕ್ಕೆ ಏನು ಬದುಕಚ್ಬೇಕು, ಮತ್ತೆ ಕಾರಣ ನಾನು ಹೆಂಗಿರ್ಬೇಕು. ಕಾರಣ ಶರೀರ ಅಂದ್ರೆ ನಾನು ಆತ್ಮ. ಅದರಂತೆ ಸ್ಥೂಲ ಶರೀರದಾಗ ಬಹಿರಂಗವಾಗಿ ಶುದ್ಧ ಕ್ರಿಯೆಯಿಂದ ಆಚಾರ ಕ್ರಿಯೆವಂತರಾಗಿ ಬದುಕಬೇಕು. ಇದು ಸೂಕ್ಷ್ಮ ಶರೀರ. ಎಲ್ಲ ಇಂದ್ರಿಯಗಳು, ದಶೇಂದ್ರಿಯಗಳಲ್ಲಿ ಬರ್ತಕ್ಕಂಥ ಒಂದು ಮನ ಅಂತಕ್ಕಂಥ ಅನ್ನನ್ಯದು, ಅದನ್ನೆಲ್ಲ ನಾವು ಹೇಳ್ದಂಗೆ ಕೇಳಂಗೆ ಪ್ರಯತ್ನ ಮಾಡಬೇಕು. ಅದರಂತೆ ಸೂಕ್ಷ್ಮ ಶರೀರದೊಳಗೆ ಈಗ ಸ್ಥೂಲ ಶರೀರದಾಗಿರ್ತಕ್ಕಂಥ ಕಾಯಕ ಮಾಡ್ತಕ್ಕಂಥ ಶರೀರ ಸಾಮಾನ್ಯನ ಬೇರೆ, ಸೂಕ್ಷ್ಮ ಶರೀರದೊಳಗಿರ್ತಕ್ಕಂಥ ಅವಕ್ಕೆ ಕೊಡ್ತಕ್ಕಂಥ ಸಾಮಾನ್ಯನ ಬೇರೆ. ಅದರಂತೆ ಸ್ಥೂಲ ಶರೀರದೊಳಗೆ ಲೌಕಿಕ ಹಿಡ್ಕೊಂಡು ರೈತನ್ನೇ, ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ್ನೇ ನಾವು ಗಮನಿಸಿದ್ರೆ, ಬಿತ್ತಕ್ಕೆ ಹೋಗೋ ಟೈಮ್ನಲ್ಲಿ ಕೂರ್ಗಿ, ಕುಂಟಿ, ಮತ್ತು ಬಿತ್ತ ಬೀಜ ಮತ್ತು ಅಕ್ಕಡಿ ಆಕಾರು ಇವೆಲ್ಲ ಸಂಗೀತ ಸಾಮಾನುಗಳು ಬೇಕು. ಎತ್ತುಗಳು, ಗಳೆ ಸಾಮಾನು ಅವೆಲ್ಲ ಬೇಕು. ಆ ಸೂಕ್ಷ್ಮ ಶರೀರಕ್ಕೆ ಇವು ಬೇಕಾಗಿಲ್ಲ. ಸೂಕ್ಷ್ಮ ಶರೀರಕ್ಕೆ ಏನು ಬೇಕು ನೋಡ್ರಿ: ಗುರು, ಲಿಂಗ, ಜಂಗಮ, ಆಮೇಲೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಈ ಸೂಕ್ಷ್ಮ ಶರೀರಕ್ಕೆ ಬೇಕು. ಕೆಲವೊಂದು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮತ್ತು ಶಿವ ಈ ಗಮನಿಸಿದಾಗ, ಚಂದ ವಚನ ಗಮನಿಸಿದಾಗ ವಿಶೇಷವಾಗಿ ಗಮನಕ್ಕೆ ಬರ್ತಾವ. ಇಲ್ಲೇ ಕಾಮಧೇನು ಅಂದ್ರೆ ಏನು, ಕಲ್ಪವೃಕ್ಷ ಅಂದ್ರೆ ಏನು, ಚಿಂತಾಮಣಿ ಅಂದ್ರೆ ಏನು, ಮತ್ತೆ ಶಿವ ಅಂದ್ರೆ ಏನು, ಅದರಿಂದ ಚನ್ನಬಸವಣ್ಣವರು ಒಂದು ವಚನ ಹೇಳಿದಾಗ ನಮಗೆ ಹೇಳ್ಕೊಡ್ತಾರೆ. ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು, ಕಲ್ಪಿಸಿದ ಅಲ್ಲದೆ ಕೊಡೋದು ಕಲ್ಪವೃಕ್ಷ, ಚಿಂತಿಸಿದಲ್ಲದೆ ಕೊಡೋದು ಚಿಂತಾಮಣಿ, ಬಾಯಿಸಿದಲ್ಲದೆ ಕೊಡೋದು ಶಿವನು. ಅದರಂತೆ ಕೂಡಲ ಚೆನ್ನ ಸಂಗಮ ದೇವ ನಿಮ್ಮ ಶರಣರು ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡಬಲ್ಲರು ಅಂತ ಹೇಳ್ತಾರೆ ಅವರು. ಎಲ್ಲರಿಗಿಂತ ಹೆಚ್ಚಾಗಿ ಶರಣ ಧರ್ಮದೊಳಗೆ ಭಾಗವಹಿಸಿ ಅನುಭವ ಮಟ್ಟದಾಗ ಸೇರ್ಕೊಂಡಂತಂದ್ರ
ಎಲ್ಲ ಅದ್ರಾಗ ಸಿಗ್ತೈತಿ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಸಂಗನೇ ವಿಶೇಷ ಅಂತ ಹೇಳ್ತಾರೆ. ಈಗ ಲೌಕಿಕದಲ್ಲಿರ್ತಕ್ಕಂಥ ಎಲ್ಲ ನಾವು ನಮ್ಮನ್ನು ನಾವು ಮರೆತು ನಾವು ನಮ್ದ ಓಟು ನಮ್ಮ ಸ್ವಾರ್ಥದಿಂದ ಬಾಳ ಮಾಡಕತ್ತೀವಿ ನಾವು ಅಂತರಿಗೆ ಈ ವಚನ ಹೇಳ್ತಾರೆ. ಕಾಮಿಸದಲ್ಲದೆ ಕೊಡೋದು ಕಾಮದೇನು ಅಂದ್ರೆ ಇದರ ಅರ್ಥ ಏನು? ಈಗ ಬೆಳಗ್ಗೆ ಎದ್ದ ತಕ್ಷಣ ಜಗತ್ತೆಲ್ಲ ನೆನಪಾತೈತಿ. ನಮ್ಮ ಜನ ಜಾಗೃತಿ ಎಲ್ಲ ಊರುಗಳು, ನಮ್ಮ ಸಂಬಂಧಿಕರಾಗಿರ್ಬೋದು, ಬೇರೆ ಬೇರೆ ಬೀಗರು ಬಿದ್ದಿರೋದು ಊರಾಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ನಮ್ಮ ದೇಶನ ಆಗಿರ್ಬೋದು, ಇದು ಕಾಮಧೇನಿದು ಈ ಜಗತ್ತು. ಕಾಮಧೇನು ಅಂತ ಯಾಕಂದ್ರು ಅಂದ್ರೆ ಕಾಮಧೇನು ಅಂದ್ರೆ ಬೇಡಿದ್ದು ಕೊಡ್ತೈತಿ, ಇಲ್ಲ ಅನ್ನಂಗಿಲ್ಲ. ನೀನು ಏನನ್ನ ಕೇಳ, ಒಟ್ಟ ಒಳ್ಳೆದನ್ನ ಕೇಳು, ಕೆಟ್ಟದನ್ನ ಕೇಳು. ಇದ್ರೊಳಗ ಈ ಕಾಮಧೇನು ಇರ್ತಕ್ಕಂಥ ಜಗತ್ತಂತ ಕಾಮಧೇನೊಳಗ ಶರಣರು ಸಿಗ್ತಾರ, ಸತ್ಪುರುಷರು ಸಿಗ್ತಾರ, ದಾಸರು ಸಿಗ್ತಾರ, ಆಮೇಲೆ ಯೋಗಿಗಳು ಸಿಗ್ತಾರ, ಕಳ್ಳರು ಸಿಗ್ತಾರ, ಸುಳ್ಳವರು ಸಿಗ್ತಾರ, ಕಟುಕರು ಸಿಗ್ತಾರ, ಹಿಂಸೆ ಮಾಡೋರು ಸಿಗ್ತಾರ. ಅಂದ್ರ ಕಾಮಧೇನು ಕೇಳಿದ್ ಕೊಡ್ತೈತಿ. ಯಾವ್ದು ಅನ್ನಂಗಿಲ್ಲ. ಎಷ್ಟೋ ನಡೆದಾವ. ಈಗ ಕಳ್ಳ ಕಾಕರ ಕೊಟ್ಟು ಜಗ್ಗಿಗೈತಿ. ಅಂದ್ರೆ ಭಗವಂತನ ಅವತಾರ ಅದು. ಪ್ರತಿಯೊಬ್ಬರಿಗೂ ಒಂದೊಂದು ನಿರ್ಮಾಣ ಮಾಡೋಣ ಭಗವಂತ. ನಾವು ಓಡೋದು, ನಾವೇನು ಹೊಂಟಿ ನೋಡು, ಆ ಕಾಮಧೇನು ಅನುಭವ ಪಡ್ಯಾಕ, ಕಾಮಧೇನಲ್ಲಿ ಬೇಡಕ ನಮಗೆ ಬಿಟ್ಟದ್ದು. ವಿಶೇಷವಾಗಿ ನಾವು ಶರಣರ ಸತ್ಸಂಗ ಬೇಕು, ಶರಣರ ನುಡಿಗಳೇ ಬೇಕು, ಮತ್ತೆ ಬಲ್ಲಂತವ್ರ ಮಾತು ಬೇಕು, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಕ್ಕಂಥ ಅನುಭವಿಕರು ಬೇಕು ಅಂತ ನಾವಲ್ಲಪ್ಪ ಅಂದ್ರೆ ಅದು ಸಿಗ್ತೈತಿ. ಕೆಟ್ಟ ಸಂಘ ಮಾಡಿದಪ್ಪ ಅಂತಂದ್ರೆ ಅವ್ರ ಕಷ್ಟಮ್ಮ ಅವ್ರು ಮಾಡ್ತಕ್ಕಂಥ ನೋಡಿ ಬದುಕಿನೊಳಗೆ ನೀವು ಅನುಭವಿಸೋಕತ್ತೈತಿ, ನಾವು ಅನುಭವಿಸೋಕತ್ತೈತಿ. ಅನಾಚಾರಿಗಳು ದೋಸ್ತನ ಕಟ್ಟಿದ್ರ ಇದು ಕಾಮಧೇನು. ಅದ್ರೊಳಗ ಈ ಜಗತ್ತಿನೊಳಗ ಒಂದು ಕಲ್ಪನೆ ಮಾಡ್ಕೋಬೇಕು ನಾವು. ಕಲ್ಪಿಸೋದಲ್ಲದೆ ಕೊಡೋದು ಕಲ್ಪವೃಕ್ಷ. ಅಂದ್ರೆ ನೀವು ಎದ್ದ ತಕ್ಷಣ ನಿಮ್ಮ ಸಂಬಂಧಿಕರ ಮನೆ ಆಗಿರ್ಬೋದು, ಮತ್ತೆ ದೋಸ್ತರ ಮನೆ ಆಗಿರ್ಬೋದು, ಇಂಥ ಒಟ್ಟ ಒಂದು ಊರು ಗಂಗಾವತಿ ಆಗಿರ್ಬೋದು, ಕುಷ್ಟಗಿ, ಕಲ್ಪನೆ ಮಾಡ್ಕೊಳೋದು. ಇಲ್ಲೇ ನಮ್ಮೂರವ್ರು ಇದಾರ, ಇಲ್ಲೇ ನಾವು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಇದ್ದಲ್ಲೇ ನಿಮ್ಮ ಮನೆಗಳಾಗ ನಮ್ಮ ಮನೆಗಳಾಗ ನಾವು ಕಲ್ಪನೆ ಮಾಡ್ತೀವಿ ಮೊದಲು ಹೋಗಕ್ಕಿಂತ ಮುಂಚೆ. ಆ ಕಲ್ಪನೆ ಮಾಡ್ಲಿಕ್ಕಪ್ಪ ಅಂದ್ರೆ ಹೋಗಕ್ ಬರಂಗಿಲ್ಲ. ಯಾಕಡೆ ಅಂತ ಹೋಗ್ತೀವಿ, ಎದ್ದ ತಕ್ಷಣ ಹಂಗ ಹೋಗಿ ಬಸ್ ಎತ್ಬಿಟ್ರಾತೆ, ಹಂಗ ನಡ್ಕೊಂತ ಹೋಗ್ಬಿಟ್ರಾತೆ. ಇಲ್ಲ ಕಲ್ಪಿಸದೆ ಕೊಡೋದು ಕಲ್ಪವೃಕ್ಷ. ಕಲ್ಪನೆ ಮಾಡ್ತಾವ, ಇಂಥದ ಬೇಕು, ಇಂಥ ಊರಿಗೆ ಹೋಗ್ಬೇಕು, ಇಂಥ ಸಾಮಾನ ತರಬೇಕು ಅಂತ ಕಲ್ಪನೆ ಮಾಡಿದಾಗ ಮಾತ್ರ ಅದು ಸಿಗ್ತೈತಿ. ಇದಕ್ಕೆ ಕಲ್ಪವೃಕ್ಷ ಅಂದ್ರು. ಸಂಕಲ್ಪ ಮಾಡ್ತಾ ನೋಡಿ ನಾವು, ಸಂಕಲ್ಪ ಇಂಥಲ್ಲಿಗೆ ಹೋಗ್ಬೇಕಂತ, ಇದು ಕಲ್ಪವೃಕ್ಷ. ಆಮೇಲೆ ಚಿಂತಿಸೋದಲ್ಲದೆ ಕೊಡೋದು ಚಿಂತಾಮಣಿ. ಚಿಂತಾಮಣಿನೂ ನಮ್ಮ ತಕ್ಕೈತಿ, ಕಲ್ಪವೃಕ್ಷನೂ ನಮ್ಮ ತಕ್ಕೈತಿ, ಕಾಮಧೇನೂ ನಮ್ಮಲ್ಲಿ ಐತಿ. ಚಿಂತಿಸದೆ ಕೊಡೋದು ಚಿಂತಾಮಣಿ. ಈಗ ನಮ್ಮ ಮನೆಗಳು ತಮ್ಮ ಮನೆಗಳು ಆಗಿರ್ಬೋದು, ಯಾರಿಗಾನ ಏನಾದ್ರು ಸಾಮಾನು ಬೇಕಾದ್ರೆ ಕೇಳಕ್ ಬರ್ತಾರೆ. ಅದೇ ಅವತ್ತು ಮೊನ್ನೆ ಸಾಮಾನು ಅದು ಓದಿದ್ವಿ, ಒಂದು 2 ದಿನ ಕೊಟ್ರೆ ಬೇಕಾಗಿತ್ತು ಹೋಯ್ತೀವಿ ಅಂತ ಅಂದಾಗ ಆತ ಮನೆ ಮಾಲೀಕ ಏನಂತಾನೆ ಚಿಂತನೆ ಮಾಡ್ತಾನೆ. ಯಾವ ರೂಮ್ನಾಗ ಇಟ್ಟೀನಿ, ಯಾವ ಕಿಟಕಿಯಾಗ ಇಟ್ಟೀನಿ, ಯಾವ ಪಡ್ತಾಲ ಮಾಡ್ದಾಗ ಇಟ್ಟೀವಿ, ಏನು ಫ್ರಿಜ್ನಾಗ ಇಟ್ಟೀನಿ, ಅದು ಕೇಳ್ತಕ್ಕಂಥ ಸಾಮಾನ ಚಿಂತನೆ ಮಾಡಿದಾಗ ಮಾತ್ರ ಅದೇ ನೆನಪಿಗೆ ಬರ್ತೈತಿ. ಅವತ್ತು ಇವ್ರು ಕೊಟ್ಟಿದ್ನಿ ಅದಕ್ಕೆ ಬಂದಾರ ಅಂತೇಳಿ. ಅಂದ್ರ ಇದು ಚಿಂತಾಮಣಿ. ಚಿಂತನ ಶೀಲರಾದಾಗ ಹಂಗ ಅವ್ರು ಕೇಳಿ ಕೊಟ್ಬಿಡಂದ್ರೆ ಹಂಗ ದಡದ ಹೋಗಕ್ ಬರಂಗಿಲ್ಲ. ಎಲ್ಲಿ ಅಂತ ಗೊತ್ತಾನೆ. ಅದಕ್ಕೆ ಅದು ಸಂಕಲ್ಪ ಚಿಂತನಾ ಗೋಷ್ಠಿ, ಚಿಂತನೆ ನಡೆಸ್ತ ನೋಡು, ಮನಸ್ಸಿನಾಗ ಚಿಂತನೆ ನಡೀತಿತ್ತಲ್ಲ ಅವಾಗ ಸಾಮಾನು ಸಿಗ್ತೈತೆ ಕೊಡಕ್ಕೆ. ಇದಕ್ಕೆ ಚಿಂತಾಮಣಿ ಅಂತಾರಂತ. ಮತ್ತೆ ಭಾವಿಸದೆ ಕೊಡಲು ಶಿವನು. ಶಿವನಿಗೆ ಬೇಕು, ಭಾವ ಬೇಕಂತ. ಆ ಭಾವ ಈ ಭಾವ ಅಲ್ಲ. ಯಾಕಂತಂದ್ರೆ ಭಿನ್ನವಾಗಿರ್ತಕ್ಕಂಥ ಭಾವದೊಳಗೆ ಎಂತ ಮನಸ್ಸಿಟ್ಕೊಂಡ್ರೆ ನೋಡಪ್ಪ ಭಾವದಾಗ ಎಂತ ರೀತಿ ನೋಡಪ್ಪ ಭಾವದೊಳಗೆ ಅಂತ ಅನ್ಬಾರ್ದಂತ. ಬರೇ ಭಾವ ಇದ್ಬಿಟ್ರ, ಭಾವದಲ್ಲಿ ದಿಗಂಬರ ಇದ್ರ ಶಿವ ಬರಕ ಆಹ್ವಾನ ಕೊಟ್ಟಂಗ ಆಗ್ತಂತೆ. ನಾವು ಯಾವತ್ತಿಗೆ ನಮ್ಮ ಭಾವನ ಸ್ವಚ್ಛತೆ ಇರಬೇಕು, ಖಾಲಿ ಇರಬೇಕು. ಅವಾಗ ಶಿವ ನಮಗೆ ಕೇಳಿದ್ದು ಕೊಡ್ತಾನಂತ.
ನೋಡ್ರಿ, ಕಾಮಿಸದೆ, ಕಲ್ಪಿಸದೆ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮತ್ತು ಭಾವ, ಇವು 4 ನಮ್ಮೊಳಗಿದಾವೆ. ಅದನ್ನು ನಾವು ತಿಳ್ಕೊಂಡು ಕಸಿ ವಿಶೇಷವಾಗಿ ಜಗತ್ತಿನ ಜನರು ಇದೆಲ್ಲ ಮಾಡ್ತಾರೆ. ಎಲ್ಲರಿಗೂ ತಿಳಿದು ಎಲ್ಲರಿಗೆ ಗೊತ್ತಿದ್ದು ಅಂದ್ರೆ ಅದರ ಅನುಭವ ಗೊತ್ತಿದ್ದಿಲ್ಲ, ಅಷ್ಟರ ಗೊತ್ತಿರೋಲ್ಲ. ಅದರಂತೆ ಸೂಕ್ಷ್ಮ ಶರೀರಕ್ಕೆ ಏನು ಕೊಡ್ಬೇಕಂತಂದ್ರೆ ಇವೆಲ್ಲ, ಇದು ಸ್ಥೂಲ ಶರೀರ ನಡೀತಿದೆ ಎಲ್ಲ ಇದ್ರಂಗ ಮಾಡಿರ್ತಕ್ಕಂಥದ್ದು. ಸೂಕ್ಷ್ಮ ಶರೀರದಾಗ ಸ್ಥೂಲವಾಗಿ ಮದುವೆ ಆದಮೇಲೆ ಮಕ್ಕಳು, ಸೂಕ್ಷ್ಮ ಶರೀರವಾಗಿ ಮಕ್ಕಳಾದ ಮೇಲೆ ಮದುವೆ, ಈ ಎರಡನ್ನ ಕೆಲಸ ನಡೆಸ್ತಕ್ಕಂಥ ಕಾರಣ ಶರೀರ ಐತಿ ನೋಡು, ಆತ್ಮ ನೀನು. ಅದನ್ನ ಈ ಎರಡನ್ನ ನೀನೇ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಅಂದ್ರೆ ಆ ಸೂಕ್ಷ್ಮ ಶರೀರ ಹೆಂಗ ಮಕ್ಕಳಾದ್ಮೇಲೆ ಮದುವೆ ಅಂತಂದ್ರೆ, ಸಂಸಾರದೊಳಗ ನಡೀತೀನಿ ಅಂತ ಬದುಕು ಮಾಡ್ತಾ 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 ಏರು ಬರ್ತಾವ, ಕಷ್ಟ ಸುಖ ಬರ್ತಾವ, ನಾನು ನೀನಂತ ಬರ್ತಾವ, ಬೀಗರು ಬಿದ್ದಿರಂತ ಬರ್ತಾವ. ಎಲ್ಲರನ್ನೂ ಒಂದೇ ರೀತಿಯಾಗಿ ಎಲ್ಲರಿಗೆ ಕೇಳಿದು ಕೊಟ್ಟು ಎಲ್ಲರ ಸಂತೋಷದಿಂದ ಇರೋದಾಗಂಗಿಲ್ಲ. ಒಬ್ರು ಏನೇನೋ ಬಯಸ್ತಿರ್ತಾರೆ, ಒಬ್ಬೊಬ್ರು ಏನೇನೋ ಬಯಸ್ತಿರ್ತಾರೆ. ಅದರಂತೆ ನೋಡಿ 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 ಅರ್ಧ ವಯಸ್ಸು ಆಗೋದ್ರೊಳಗಾಗಿ ಸಂಸಾರ ಎಂಬುದು ಎಷ್ಟು ತಿಪ್ಪ ಐತೆ ಅಂತ ಅವ್ರಿಗೆ ಬರ್ತೈತೆ ಅಂತ. ಅವಾಗ ಎಲ್ಲರಿಗೆ ಮನಸ್ಸು ಸಮಾಧಾನ ಮಾಡೋದಾಗಂಗಿಲ್ಲ. ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಏನೇನು ಯಾರ್ಯಾರು ಬೈಕಿ ಎಲ್ಲ ಸರ್ಸೋದು ಸಂಸಾರ ಹೆಚ್ಚು ಕಮ್ಮಿ ಆಗ್ತಿರ್ತಾವೆ ಸಂಸಾರ ಅಂತಂದ್ರೆ. ಅದಕ್ಕೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವು ಅಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡ ಸಂಗಮದೇವ ಅಂತ. ನಾವು ಮಾಡಿ 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 ಸ್ವಾರ್ಥಕ್ಕೆ ಬಿದ್ದುಬಿಟ್ಟಿವಿ. ನಿಸ್ವಾರ್ಥ ಎಂಬುದಿಲ್ಲ, ಆ ಸಣ್ಣ ತಕ್ಕಿರ್ತದೆ ನಿಸ್ವಾರ್ಥ ಅಂತ. ಅದಕ್ಕೆ ಮಾಡಿ 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 ಅರ್ಧ ವಯಸ್ಸಾದ್ಮೇಲೆ ಜ್ಞಾನ ಬರ್ತದೆ ಅಂತ ಅವ್ರು ತಿಳುವಳಿಕೆ. ಸಾಧು ಸಂತರು ಅದಕ್ಕಾಗಿ ಲೌಕಿಕ ಎಷ್ಟು ಮಾಡ್ಬೇಕು ಅಷ್ಟು ಮಾಡಬೇಕು, ಸತ್ಯವನ್ನೇ ಮಾಡಬೇಕು, ಸತ್ಯದಿಂದ ನಡಿಬೇಕು. ಹಿಂಗಾರ ಬದುಕ್ತಾರ. ಇದ್ರಾಗ ನಮ್ಮ ವಿಶೇಷವಾಗಿ ನಮ್ಗೆ ಏನು ಸಿಗಲ್ಲ ಇದ್ರಾಗ. ಸಂಸಾರ ಎಂಬುದು ಬಲು ಕೆಟ್ಟ, ಇದನ್ನ ಯಾವ ಸುಳ್ಮಾಗ ಮಾಡಿಟ್ಟು ಅಂತ ಕೆಲವರು ಭಜನೆ ಪದ್ದಾಗ ಆಡ್ತಿರ್ತಾರೆ. ಯಾಕಂದ್ರೆ ತಿಳಿಯಾದವರಿಗೆ ಕಷ್ಟ, ಅದು ತಿಳಿದವ್ರಿಗೆ ಏನು ಕಷ್ಟ ಇಲ್ಲ. ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು, ಸಮಾಧಾನದಿಂದ ಹೋಗ್ಬೇಕು. ಕೇಳಿ ಹೇಳಿ ತಿಳಿದು ನಡೆದಪ್ಪ ಅಂತಂದ್ರೆ ಸಂಸಾರ ಭಾರಿ ಚಂದ ಇರ್ತೈತಿ. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಏನು ಗೊತ್ತಲ್ಲಾರ್ದಂಗೆ ನನ್ನಿಂದ ನಡೀತಿ ಅಂತೇಳಿ ನೆಡ್ಸಕ್ಕೆ ಹೋಗಿ ಹೋಗಿ ಅರ್ಧ ವಯಸ್ಸಾದ್ಮೇಲೆ ತಿಪ್ಪಲು ಬರ್ತೈತೆ. ಅವಾಗ ತಿಪ್ಪಲು ಬಂದಾಗ ನಿಜವಾದ ಜ್ಞಾನ ಬರ್ತೈತಿ. ನಿಜವಾದ ಜ್ಞಾನವೇ ಮಗ, ಸೂಕ್ಷ್ಮ ಶರೀರ ನಿಜವಾದ ಜ್ಞಾನವೇ ಮಗ. ಆ ಮಗ ಹೇಳ್ತೈತೆ ಅವಾಗ ನಮಗೆ, ಇಲ್ಲ ನೀನು ಲೌಕಿಕದಾಗ ಲಗ್ನ ಮಾಡ್ಕೊಂಡು ಬಾಳ ಮಾಡಕತ್ತಿಯಲ್ಲ, ಇದೇ ನಿನಗೆ ನೆಮ್ಮದಿ ಕೊಡಂಗಿಲ್ಲ, ಇದು ಮುಕ್ತಿ ಕೊಡಂಗಿಲ್ಲ. ಮತ್ತೆ ಹೆಂಗ್ ಮಾಡ್ಬೇಕಂತ ನಮ್ಮ ಮನಸ್ಸಿನೊಳಗೆ ನಾವು ತಿಳ್ಕೊಂಡಪ್ಪ ಅಂತಂದ್ರ, ಶರಣ ಸತಿ ಲಿಂಗಪತಿ. ನೀನು ಶರೀರ ಐತಲ್ಲ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇದು ಸತಿ. ಶರಣ ಸತಿ ನಿರಾಕಾರವಾಗಿರ್ತಕ್ಕಂಥ ಅಕ್ಕಮ್ಮದೇವಿ ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಅಕ್ಕಮ್ಮದೇವಿ ಹಂಗೆ ಹೇಳ್ದ. ಅದರಂತೆ ನಿರಾಕಾರ ವಸ್ತು ಏನೈತಿಲ್ಲ ಅದು ಪತಿ. ನಾವೆಲ್ಲರೂ ಸತಿಗಳು ಅಂತ. ಅದಕ್ಕೆ ನಾನು ಕರ್ಕೊಂಡೋಗಿ ಲಗ್ನ ಮಾಡ್ಕೊಂಬ ಅಂತೇಳಿ ಆ ಲಿಂಗ, ಇಷ್ಟಲಿಂಗ ಆಗಿರ್ಬೋದು, ನಿರಾಕಾರ ವಸ್ತು ಆಕಾರ ಇಲ್ಲದೊಂದು ಆ ಶಕ್ತಿ ಆಗಿರ್ಬೋದು, ಅದನ್ನ ಪತಿಯನ್ನಾಗಿ ಸ್ವೀಕಾರ ಮಾಡ್ತಾರಂತೆ. ಇದು ಸೂಕ್ಷ್ಮ ಶರೀರದಾಗ ಮಕ್ಕಳಾದ್ಮೇಲೆ ಮದುವೆ ಆದ ಕಾರಣ ವಿಶೇಷವಾಗಿ ಸ್ಥೂಲ ಶರೀರದೊಳಗೆ ಬರ್ತಕ್ಕಂಥ ಸಾಮಾನು ತಮಗೆಲ್ಲ ಗೊತ್ತಾಯ್ತಿ, ನಮಗೆಲ್ಲ ತಿಳಿದೈತಿ ಅಂತ ಇಟ್ಕೊಂಡು ಈ ಸೂಕ್ಷ್ಮ ಶರೀರದಾಗ ಇಷ್ಟೆಲ್ಲ ಆದ್ಮೇಲೆ ಶರಣ ಸತಿ ಲಿಂಗಪತಿ ಆದ್ಮೇಲೆ ಅವಾಗ ಗುರುವನ್ನ ಹೆಂಗೆ ಅಳವಡಿಸಬೇಕು, ಲಿಂಗನ್ನ ಹೆಂಗೆ ಅಳವಡಿಸಬೇಕು, ಜಂಗಮನ್ನ ಹೆಂಗೆ ಅಳವಡಿಸಬೇಕು ಅಂತೇಳಿ ಶರಣರು ಹೇಳ್ತಾರೆ. ಇಲ್ಲಿ ಗುರುವ ವಚನವನ್ನು ಉದಾಸೀನವ ಮಾಡಿ ಗುರುಲಿಂಗಕ್ಕೆ ವಂಚಿಸುವವನ ಮುಖವ ನೋಡಿ ನೋಡಿ ನವನ ಕೂಡಿ ಮಾತನಾಡಿ ಮಾತನಾಡಿ. ನೋಡು, ಗುರು ವಚನವನ್ನು ಉದಾಸೀನವ ಮಾಡಿ ನೋಡಿ, ಗುರುಲಿಂಗಕ್ಕೆ ವಂಚನೆ ಮಾಡುವವನ ಮುಖವ ನಾನು ನೋಡಂಗಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲೇ ಗುರು ವಚನವನ್ನು ಉದಾಸೀನ ಅಂದ್ರೆ ಏನು, ಗುರು ವಚನ ಅಂದ್ರೆ ಏನು? ನಾವು ಎದ್ದ ತಕ್ಷಣ ನಮ್ಮ ಕಾಯಕ ಮಾಡ್ಕೊಂಡು ಹೊರಗಡೆ ಹೋಗಿ ಬಂದು ಅಲ್ಲು ಉದ್ದಿ ಜಳಕ ಮಾಡಿ ಎಲ್ಲ ಊಟ ಗೀಟ ಮಾಡ್ಕೊಂಡು ರೆಡಿ ಆದಾಗ ಹೊರಗೆ ಹೋಗ್ತೀವಿ ನಾವು ನಮ್ಮ ಕೆಲಸಕ್ಕೆ.
ಆ ಹೊರಗೆ ಶರೀರ ಹೊರಗೆ ಕಾಲಿಡೋತ್ನಾಗ ಅರಿವಿನಿಂದ ಕಾಲಿಡಬೇಕು, ಅರಿವಿನಿಂದ ಕೈ ಚಾಚಬೇಕು, ಅರಿವಿನಿಂದ ನಡಿಬೇಕು, ಅರಿವಿನಿಂದ ನೋಡಬೇಕು, ಅರಿವಿನಿಂದ ಮಾತಾಡಬೇಕು. ಕ್ರಮ ತಪ್ಪಿ ನಡೆಯೋದರಿಂದ ಕಷ್ಟ ಉಂಟು ಅಂತ ಅಂದಾಗ ಏನೇನು ನಮ್ಮ ಇಂದ್ರಿಯಗಳು ಕ್ರಮ ತಪ್ಪಿ ನಡಿಬಾರ್ದು. ಇದು ಗುರುವಿನ ವಚನ ಗುರು ವಚನವನ್ನು ಉದಾಸೀನ ಅಂತಂದ್ರೆ ಏನಂತಂದ್ರೆ ಕೈ ಕಾಂಡದ್ದೆಲ್ಲ ನನಗೆ ಅನ್ನೋದು, ನಾವೇನಾರ ದುರ್ಚಟಕ ನಡ್ಕೊತ ಹೋಗೋದು, ಆಮೇಲೆ ಒಳ್ಳೆಯದನ್ನು ಮರಿಮಾಚೋದು ಅಂತ ಮಾಡಿದಾಗ ಅದು ಗುರು ವಚನಕ್ಕೆ ಉದಾಸೀನ ಮಾಡಿದಂಗ, ಕ್ರಿಯಾಬದ್ಧವಾಗಿ ನಡೆದಲ್ಲ ಅಂತ ಹೇಳ್ತಾರೆ ಅವರು. ಅದರಂತೆ ಆ ಪಾಪಿಯ ಎದುರಿನಲ್ಲಿ ನಿಲ್ಲೆ, ಆ ಪಾಪಿಯ ಕೂಡೆ ನೋಡಿ ಅಂತ ಬಡನ ಯಾರನ್ನ ಅಜ್ಞಾನಿಗಳು ಕಣ್ಣಪ್ಪ ಅಂತಂದ್ರೆ ಗುರುವನ್ನ ನಿಂದಕನ್ನ, ಗುರುವಿನ ಬಗ್ಗೆ ಆಚಾರ ವಿಚಾರ ಇಲ್ದರಿಗೆ ಅಂತರ ಕಣ್ಣಪ್ಪ ಅಂತಂದ್ರೆ ಅವ್ರ ಮುಖ ನೋಡಂಗಲ್ಲ ಒಟ್ಟ, ಅವ್ರು ಒಟ್ಟ ಕೂಡಕ್ಕೆ ಹೋಗಂಗಲ್ಲ ನೋಡ್ರಿ. ಯಾಕೆ ಆ ಪಾಪಿಯ ಕೂಡಲ ಚನ್ನ ಸಂಗಯ್ಯನೆಂಬ ಗುರುವ ನಂಬಿ ಸರ್ವ ಸೇವೆ ಮಾಡದವಂಗೆ ನರಕ ತಪ್ಪದು. ಇಲ್ಲಿ ಶರಣ ಹೆಂಗೆ ಹೇಳ್ತಾರ ಅಂತಂದ್ರ ಒಂದು ಮಾತು, ಕೂಡಲ ಚನ್ನ ಸಂಗಯ್ಯನೆಂಬ ಗುರುವ ನಂಬಿ ಕೂಡ ಪ್ರತಿಯೊಬ್ಬರು ಅಂಕಿತಕ್ಕೆ ನಿರಾಕಾರ ವಸ್ತುಗೆ ಅಂಕಿತ ಇಟ್ಕೊಂಡಾರ ಅವರು. ಕೂಡಲ ಚನ್ನ ಸಂಘ ಅಂತಂದ್ರೆ ಯಾರಂತಂದ್ರ ನಿರಾಕಾರ ವಸ್ತು, ಆಕಾರ ಇರುತ್ತೆ, ಅದರಿಂದ ಜಗತ್ತು ಹುಟ್ಟೈತಿ, ಅದರಿಂದ ಬೈಲದು ಅಂತ ಗುರು ಶಕ್ತಿ ಇರೋರು ಅಂತ ವಂಚನೆ ಮಾಡ್ಬೇಕಂತಂದ್ರ ಅಂತ ಗುರು ಅದಂಗ ಅಂತ ಗುರುಗಳನ್ನ ನಂಬಕತ್ತ ನಾವು. ಯಾಕಂದ್ರ ಆ ಗುರು ಯಾರಂದ್ರೆ ನಿರಾಕಾರ ವಸ್ತು ಯಾರಂದ್ರೆ ನಾನು ಪ್ರತಿ ಶರೀರ ಸತಿ ಇದ್ರಂಗ ನಾವು ಬದುಕಿದ್ದ ಅಂತಂದ್ರ ಬೇಕಾದಂಗ ಇದ್ರಂಗ ನಾವು ಸರಿ ನಡ್ಕೊಳಕಪ್ಪತ್ತಂದ್ರ ಕೊನೆಯಲ್ಲಿ ಆತಗ ನರಕ ತಪ್ಪಂಗಲ್ಲ ಅಂತ ಹೇಳ್ತಾರೆ ಶರಣರು. ಎಷ್ಟು ನೋಡ್ರಿ, ಅದಕ್ಕೆ ವಿಶೇಷವಾಗಿ ನನ್ನನ್ನು ನಾನು ತಿಳ್ಕೊಂಡು ಬದುಕೋದು ಹೆಂಗ, ಇವು ಗುರು ಲಿಂಗ ಜಂಗಮ ಆಗಿರ್ಬೋದು, ನೀತಿ ಕ್ರಿಯೆ ಆಗಿರ್ಬೋದು, ಕೆಟ್ಟ ಬದುಕಾಗಿರ್ಬೋದು, ನಾನು ಹುಟ್ಟಿದ ಮೇಲೆ ಹುಟ್ಟೆ, ಇವು ನಮ್ಕಿನ ಮಾತ್ರ ಹುಟ್ಟಿಲ್ಲ. ಸೂಕ್ಷ್ಮ ಶರೀರದ ಬದುಕೆ ಬೇರೆ, ಸ್ಥೂಲ ಶರೀರದ ಬದುಕೆ ಬೇರೆ. ಸೂಕ್ಷ್ಮ ಶರೀರದೊಳಗೆ ಬರ್ತಕ್ಕಂಥ ನಮ್ಮ ಸಂಬಂಧಿಕರು ಯಾರಂತಂದ್ರ ನನ್ನೊಳಗೆ ಗುರು ಉಂಟು, ನಾನು ಗುರು ಅಲ್ಲ ನೋಡ್ರಿ. ಗುರುವಿನೊಳಗೆ ಲಿಂಗ ಉಂಟು, ಗುರು ಲಿಂಗವಲ್ಲ. ಲಿಂಗದೊಳಗೆ ಜಂಗಮ ಉಂಟು, ಲಿಂಗ ಜಂಗಮ ಆಗಂಗಿಲ್ಲ. ಯಾಕೆ ಯಾಕೆ ಬರ್ತಂತ ಫಸ್ಟಿಗೆ ಇರತಕ್ಕಂಥ ನನ್ನಿಂದ ಇವೆಲ್ಲ ಬರ್ತಿರ್ತಾವಂತ. ಅದು ಗುರುವಿನ ಶಕ್ತಿ ಮುಂದಾಳತ್ವ, ಅದನ್ನ ಎಂದೆಂದು ತಪ್ಪಿಸಬಾರ್ದು. ಆ ಗುರುವಿಂದ ಲಿಂಗ ತಯಾರಾಗ್ತದೆ ಅಂತೆ. ಆ ಗುರುವಿನ ಶಕ್ತಿ ಲಿಂಗದಲ್ಲಿ ಬರಂಗಿಲ್ಲ, ಆ ಲಿಂಗದ ಅನುಭವ ಜಂಗಮದಲ್ಲಿ ಬರಂಗಿಲ್ಲ. ನೋಡಿ, ಜಂಗಮದಲ್ಲಿ ವಿಭೂತಿ ಉಂಟು, ಜಂಗಮ ವಿಭೂತಿ ಅಲ್ಲ. ವಿಭೂತಿಯಲ್ಲಿ ರುದ್ರಾಕ್ಷಿ ಉಂಟು, ವಿಭೂತಿ ರುದ್ರಾಕ್ಷಿ ಅಲ್ಲ. ಯಾಕಂದ್ರೆ ಇದಕ್ಕಿಂತ ಶಕ್ತಿ ಅದಕ್ಕೆ ಜಾಸ್ತಿ ಆಗ್ತದೆ, ಅದಕ್ಕಿಂತ ಶಕ್ತಿ ಅದಕ್ಕೆ ಜಾಸ್ತಿ ಆಗ್ತದೆ. ಇಲ್ಲಪ್ಪ ಒಂದ್ರಾಗ ಇದ್ರಲ್ಲಪ್ಪ ಒಂದೇ ಹೇಳ್ಬಿಡ್ತಿದ್ರು, ಗುರು ಅಂತ ಅಂದ್ಬಿಡ್ತಿದ್ರು, ಲಿಂಗ ಅಂತ ಅಂದ್ಬಿಡ್ತಿದ್ರು. ಅಷ್ಟಾವರಣ ಅಂತ ಆಗ್ತಿದ್ದಿಲ್ಲ ಅವು. ಈ ರೀತಿಯಲ್ಲಿ ರುದ್ರಾಕ್ಷಿ ಉಂಟು, ಈ ರೀತಿ ರುದ್ರಾಕ್ಷಿ ಅಲ್ಲ. ರುದ್ರಾಕ್ಷಿಯಲ್ಲಿ ಮಂತ್ರ ಉಂಟು, ರುದ್ರಾಕ್ಷಿ ಮಂತ್ರ ಅಲ್ಲ. ಮಂತ್ರದಲ್ಲಿ ಪಾದೋದಕ ಉಂಟು, ಮಂತ್ರ ಪಾದೋದಕವಲ್ಲ. ಪಾದೋದಕದಲ್ಲಿ ಪ್ರಸಾದ ಉಂಟು, ಪಾದೋದಕ ಪ್ರಸಾದವಲ್ಲ. ಇಂತಿ ದಶಯುಗದ ಓಲಾಡಿ ಬದುಕಿದಿನಯ್ಯ ಶ್ರೀ ಗುರು ಶಂಕರಲಿಂಗೇಶ್ವರ ಅಂತ ನೋಡ್ರಿ. ಈಗ ಗುರು ಲಿಂಗ ಜಂಗಮ ಅಂದ್ರೆ ಯಾರಂದ್ರ ಗುರು ಅಂದ್ರೆ ಅರಿವು. ಈ ಸೂಕ್ಷ್ಮ ಶರೀರದೊಳಗ ಅರಿವು ಅಂತಕ್ಕಂಥ ಈ ಧರ್ಮ, ಈ ಸರ್ವ ಶರೀರದೊಳಗ ಅರಿವು ಮಾಡಿರ್ಬೇಕು. ಅದು ಗುರುವಿನ ಶಕ್ತಿ, ಗುರುವಿನ ಕೆಲಸ, ಗುರುವಿಗೆ ಸರಿಯಾಗಿ ನಡ್ಕೊಳ್ಳೋದು. ಆಮೇಲೆ ಅದಾದ್ಮೇಲೆ ಲಿಂಗ ಅಂದ್ರೆ ನೀನೇ ಲಿಂಗ ಆಗಿಬಿಡ್ಬೇಕು. ಮನಸ್ಸೇ ಮೊದಲು ಲಿಂಗ ಆಗ್ಬೇಕು, ಲಿಂಗ ಆಗ್ಬೇಕು. ಮಾನಸಗಳಲ್ಲಿ ನಮ್ಮದೇವರು ಕೂಡಲು ಸಂಗಮದೇವ ಅಂತ ಹೆಂಗಂತಾರೆ, ಅದರಂತೆ ನಮ್ಮ ಮನಸ್ಸು ಲಿಂಗ ಸ್ವರೂಪ ಆಗ್ಬೇಕು. ಅಜ್ಞಾನ ಮನಸ್ಸು ಸಾಯ್ಬೇಕು, ಚಂಚಲವಾದ ಮನಸ್ಸು ಸಾಯ್ಬೇಕು, ಅದು ಲಿಂಗ. ಇದು ಗುರುವಿನಲ್ಲಿ ಇರಂಗಿಲ್ಲ. ಗುರು ತಟದ ಮೇಲೆ ಲಿಂಗ ತಟದ ಮೇಲೆ ಲಿಂಗದ ಜನ್ಮಕ್ಕೆ ಬರೋದು.
ಜಂಗಮ ಅಂತಂದ್ರೆ ನಾನು ಸರ್ವಂತ್ರಿ ಎಲ್ಲ ಇದ್ರಾಗ ಇರ್ತಾನೆ, ಲಿಂಗ ನಾನು ಲಿಂಗ ಸ್ವರೂಪ ನಾನು ಇದೀನಂತ ಅಂದ್ರೂ ಚೆನ್ನಾಗಿ ಅಧ್ಯಾತ್ಮವಾಗಿ ನಡೆದು, ಚೆನ್ನಾಗಿ ಮತ್ತೆ ಲೌಕಿಕದಾಗ ನಡೆದು ಎರಡನ್ನ ನಡೆಸಿ ನೆಡ್ಲಾರ್ದಂಗೆ ಇರ್ತಕ್ಕಂಥದ್ದು ಅಂದ್ರೆ ಅದ್ರಾಗ ಅಂಟಿಯಾಗಿರ್ತೈತಲ್ಲ ಅದು ಜಂಗಮ ನೋಡ್ರಿ. ಯಾಕೆ ಲಿಂಗದಾಗ ಜಂಗಮ ತಯಾರಾತಿ, ಜಂಗಮದಾಗ ವಿಭೂತಿ ತಯಾರಾತೈತಿ ನೋಡ್ರಿ. ನಾವು ಯಾರಿಗ ಅಂಟಿಯಾದಂಗೆ ಇದ್ರೂ ಈ ಲೌಕಿಕದಾಗ ಬಾಳೆ ಮಾಡಬೇಕು. ಬಾಳೆ ಮಾಡಕ 3 ಭಸ್ಮದ ವಿಭೂತಿ ಬೇಕು. ಯಾಕೆ ಬೇಕು? ಪರಧನ, ಪರಸ್ತ್ರೀ, ಪರದೈವಂಗಳ ಎರಗದಿಪ್ಪದೆ ನಿಜವಾದ ನಿಯಮ. ಇವು 3 ಮಲಗಳು ಇವು. ಯಾಕಂದ್ರೆ ನಮ್ದಾಗಿರ್ತಕ್ಕಂಥ ಬೈದಿಕ್ಕೆ ಇದೇ ಇಟ್ಟೋಗಿರ್ತಾರೆ, ಅದ್ರಾಗ ನಾವು ಬದುಕಬೇಕು ಹೊರತಾಗಿ ಆ 3ನ ಸುಡಬೇಕು ಲೌಕಿಕದಾಗ. ಹಂಗಾದ್ರೆ ಜೀವನ ಚಂದಾಗಿರ್ತೈತಿ. ಈ ರೀತಿಯಲ್ಲಿ ರುದ್ರಾಕ್ಷಿ ಉಂಟು. ಈ ರೀತಿ ರುದ್ರಾಕ್ಷಿ ಆಗಕ್ಕೆ ಬರಂಗಲ್ಲ. ಯಾಕಂದ್ರೆ ಏಕಮುಖ ರುದ್ರಾಕ್ಷಿ ಅಂದ್ರೆ ಸರ್ವ ಇಂದ್ರಿಯಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಏಕಮುಖ ರುದ್ರಾಕ್ಷಿ ಯಾವುದಂತಂದ್ರೆ ಇಂದ್ರಿಯ ನಿಗ್ರಹ, ಪಂಚೇಂದ್ರಿಯ ನಿಗ್ರಹ ಆಗಿರ್ಬೋದು. ಇಂದ್ರಿಯ ಕಾಲವು ಚಂದ್ರ ಸಮಾನಂತೆ. ಅದರಂತೆ ನೀನು ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸಲಾಗಂತೆ ಬಳಸಬೇಡ. ಇದನ್ನು ನೀನು ರಕ್ಷಣೆ ಮಾಡ್ತೈತಿ, ಶಕ್ತಿ ಬರ್ತೈತಿ, ಬಲ ಬರ್ತೈತಿ. ರುದ್ರಾಕ್ಷಿ ಮ್ಯಾಲೇಕನ್ ಕಳಿಸಿ ದುರ್ಚಟ ಮಾಡಿದಪ್ಪ ಅಂತಂದ್ರೆ ಅದು ರುದ್ರಾಕ್ಷಿ ದ್ರೋಹ ಆಗ್ತದೆ. ನೀನೇನೇನು ಮಾಡೋಕೆ ಬರ್ತೈತೆ ಅಂದ್ರೆ ಅದು ಮಾಡಬೇಕು. ರುದ್ರಾಕ್ಷಿಯಲ್ಲಿ ಮಂತ್ರ ಉಂಟು. ಮಂತ್ರ ಅಂತಂದ್ರೆ ರುದ್ರಾಕ್ಷಿ ಮಂತ್ರ ಆಗಕ್ಕೆ ಬರಂಗಿಲ್ಲ. ಅದರಂತೆ ವಿಶೇಷವಾಗಿ ಇವತ್ತು ಟೈಮ್ ಆಗಿರೋದ್ರಿಂದ ಈ ಮಂತ್ರದ್ದು ಮತ್ತೆ ಆಮೇಲೆ ಪಾದೋದಕ ಪ್ರಸಾದದ್ದು ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಸರ್ವರಿಗೂ ಶರಣ ಶರಣಾರ್ಥಿ.